ರೋಮ್ ಮತ್ತು ವ್ಯಾಟಿಕನ್ ಸಿಟಿಯನ್ನ ಸುತ್ತಾಡಿದ ನೆನಪು ಇನ್ನು ಮಾಸಿದ್ದಿಲ್ಲ, ಆದ್ರೆ ತಿರುಗಾಡ ಆಸೆ ಇನ್ನು ಮುಗ್ದಿದ್ದಿಲ್ಲ. ಆಸೆ ಅತಿ ಆಸೆ ಆದಾಗ ಯುರೋಪ್ ಮ್ಯಾಪ್ ಅಲ್ಲಿ ಕಾಣಿಸಿದ್ದು ಈ ವೆನಿಸ್. ಇದು ಸಿಕ್ಕಾಪಟ್ಟೆ ಕಾಡ್ಸಿದ್ದ ಜಾಗ ಕೂಡ ಹೌದು. ನಾವು ಹೋದ ಎಲ್ಲಾ ಜಾಗಗಳಿಗಿಂತ ಲಾಂಗೆಸ್ಟ್ ಜರ್ನಿ ಇದ್ದಿದ್ದು ಇಲ್ಲಿಗೆ. ಮೊದಲು ಜಸ್ಟ್ ಕೋಸ್ಟಲ್ ವೈಪ್ ಕೊಡ್ತಾ ಇತ್ತು, ಆದ್ರೆ ಈ ಸಬ್ಮರ್ಜ್ ಆಗಿರೋ ಊರಿನ ನಿಜವಾದ ವೈಪ್ ಸಿಗೋಕೆ ಸ್ವಲ್ಪ ಹೊತ್ತು ಕಾಯ್ಬೇಕಿತ್ತು. ಇಲ್ಲಿ ನಮ್ BMTC ಬಸ್ ತರ ಇಂಟರ್ಸಿಟಿ ಓಡಾಡಕ್ಕೆ ಬೋಟ್ ಇರುತ್ತೆ. ಅದನ್ನ ಹತ್ತಿ ನಾವು ಮುಂಚೆನೆ ನೋಡ್ಬೇಕಂತ ಲಿಸ್ಟ್ ಮಾಡಿದ್ದ ಕೆಲವೊಂದ್ ಜಾಗಗಳನ್ನ ಹುಡುಕ್ತಾ ಹೊರಟ್ವಿ. ಮೊದ್ಲು ನಾವು ಹೋಗಿದ್ದು ಈ ಒಂದ್ ಚರ್ಚ್ಗೆ. ಹೊರಗಿಂದ ನೋಡಿದ್ರೆ ಸಾಕು ಅನ್ಕೊಂಡಿದ್ದೆ, ಆದ್ರೆ ನಮ್ ಜೊತೆ ಇದ್ದ ಸ್ನೇಹಿತರೊಬ್ಬರಿಗೆ ಒಳ ಹೋಗೋಕೆ ಆಸೆ ಇತ್ತು. ಆ ಎಂಟ್ರಿ ಟಿಕೆಟ್ ಅಲ್ಲಿ ಇಬ್ಬರಿಗೆ ಅವಕಾಶ ಇದ್ದಿದ್ರಿಂದ ನಾನು ಒಳ ಹೋಗಿದ್ದೆ. ವಿಶೇಷ ಅಂತೇನು ಅನ್ಸಿಲ್ಲ, ಅದೇ ರೋಮನ್ ಆರ್ಕಿಟೆಕ್ಚರ್, ಅದೇ ತರಹದ ಗೋಡೆ ಮತ್ತು ಸೀಲಿಂಗ್ ಮೇಲಿನ ಪೇಂಟಿಂಗ್ಸ್. ಅಲ್ಲಿಂದ ಹಾಗೆ ಹೊರಟು ಸುತ್ತಲೂ ನೋಡ್ತಾ ಇದ್ರೆ ಅಲ್ಲಲ್ಲಿ ಕೆನಾಲ್ಗಳು, ಮಧ್ಯೆ ಮಧ್ಯೆ ಬೋಟ್, ಒಂಥರ ವಿಶೇಷ ಅನಿಸ್ತಾ ಇತ್ತು. ಹಾಗೆ ಆಶ್ಚರ್ಯ ಪಡ್ತಾ ಈ ವೆರಿ ಫೇಮಸ್ ರಿಯಾಲ್ಟೋ ಬ್ರಿಡ್ಜ್ ಗೆ ಬಂದ್ವಿ. 4 ಫೋಟೋ ಕೂಡ ತಗೊಂಡ್ವಿ. ಹಾಗೆ ಅಡ್ಡಾಡ್ತಾ ಬಿಸ್ಲಲ್ಲಿ ಬೆಂದಿದ್ದ ನಮ್ಗೆ ಯಾವಾಗ ನಮ್ ಸ್ಟೇ ಇರೋ ಜಾಗ ತಲುಪ್ತೀವೋ ಅನ್ನೋ ಚಿಂತೆ ಶುರುವಾಗಿತ್ತು. ಇನ್ನೊಂದು ವಿಷಯ, ಈ ಜಾಗದಲ್ಲಿ ಒಂದು ವೆರಿ ಫೇಮಸ್ ಕನ್ನಡ ಸಾಂಗ್ ಶೂಟ್ ಆಗಿದೆ. ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆ ಹಾಡನ್ನ ಮತ್ತೊಮ್ಮೆ ಶೂಟ್ ಆಗಿರೋ ಜಾಗದಲ್ಲೇ ನೋಡಿ ಸೇಂಟ್ ಮಾರ್ಕ್ ಸ್ಕ್ವೇರ್ ನೋಡ್ಕೊಂಡು ಅಪ್ಪ ಸಾಗರದಲ್ಲಿ ಜನಸಾಗರ ಕಂಡು ದಂಗಾಗಿ ಮಂಕಾಗಿ ಹೊಟ್ಟೆ ಹಸುವಿನ ಕೂಗು ಕೇಳ್ತಾ ಇತ್ತು. ವೆನಿಸ್ ಬಂದ್ಮೇಲೆ ಪಾಸ್ತಾ ಪಿಜ್ಜಾ ತಿಂದೆ ಇದ್ರೆ ಹೇಗೆ ಅಂತ ಆರ್ಡರ್ ಮಾಡಿ ತಿಂದ್ಮೇಲೆ ಸ್ವಲ್ಪ ಸ್ಟೇ ಅಲ್ಲಿ ರೆಸ್ಟ್ ಮಾಡೋಣ, ಸಂಜೆ ಮೇಲೆ ತಂಪಾದ್ರೆ ಬೀಚ್ ವೈಬ್ ಚೆನ್ನಾಗಿ ಅನ್ಸುತ್ತೆ ಅಂತ ಗೂಡ್ ಸೇರ್ಕೊಂಡ್ವಿ. ಅಲ್ಲಿ ತನಕ ಇರಿಟೇಟ್ ಮಾಡ್ತಾ ಇದ್ದ ಈ ವೆನಿಸ್ ಸಂಜೆ ತಂಗಾಳಿ ಬೀಸೋಕೆ ಶುರು ಆದಾಗ ಮುದ ನೀಡ್ತಾ ಇತ್ತು. ಆ ಕತೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ತೀನಿ. ಅದನ್ನ ಕೇಳೋಕೆ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಕನ್ನಡದ ಸಿದ್ಧ ಹಾಡೋದಕ್ಕೆ ಎದ್ದ